ನಾವಿವತ್ತು ನಾನು ನಮ್ಮ ಅಪ್ಪ ಅಮ್ಮ ಅವ್ವ ತಮ್ಮ ಎಲ್ಲರೂ ನಾವು ರಿಲೇಷನ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅದರದ್ದೊಂದು ಸಣ್ಣ ವ್ಲಾಗ್ ಆಗಿರುತ್ತೆ. ಸ್ಟಿಕ್ ಹಾಕಪ್ಪ ಸೈಡೆಲ್ಲ ಹಾಕಿ. ಇವಾಗ ಅಲ್ಲಿ ಸ್ವೀಟ್ಸ್ ತಗೊಳಕ್ ಹೋಗಿದ್ದಾರೆ. ನಾವೆಲ್ಲ ಕೂತಿದ್ದೀವಿ ಕಾರಲ್ಲಿ. ಪಟ್ರಕೋಡಿ ಸ್ವೀಟ್ಸ್ ತಗೊಳಕ್ ಹೋಗಿದ್ದಾರೆ. ಸೊ ಅಂದವೇ ನಾವು ಬಂದಾಗ ಅಲ್ಲಿ ಒಂದು ಪ್ಲೇಸ್ ಕಾಣಿಸ್ತಾರೆ. ಎಲ್ಲ ಥರದ ಎಳ್ನೀರಾಗಲಿ ಇಲ್ಲಾಂದರೆ ಫ್ರೂಟ್ಸ್ ಎಲ್ಲ ಇತ್ತು. ಸೊ ನಾವು ತಿನ್ನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಮ್ಯಾಂಗೋ ಜ್ಯೂಸ್ ಕೊಡಲ್ಲ. ಇಲ್ಲಿ ಮ್ಯಾಂಗೋ ಜ್ಯೂಸ್ ಇದೆ, ಮ್ಯಾಂಗೋ ಇದೆ, ಜ್ಯೂಸ್ ಅಂಗಡಿ ಇಲ್ಲ. ಇದು ಕಪ್ಪು ಮಾತ್ರ. ನಾವಿವಾಗ ಫ್ರೂಟ್ಸ್ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದೀವಿ. ನೋಡಿ ನಮ್ಮಮ್ಮ ಶುಗರ್ ಕೇನ್ ಜ್ಯೂಸ್ ತಗೊಂಡಿದ್ದಾರೆ. ನಾನು ನಮ್ಮ ತಮ್ಮ ಎಳ್ನೀರು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ತಮ್ಮ ಎಳ್ನೀರು ತಗೊಂಡ. ನಾವು ಮತ್ತೆ ಐಸ್ ಅದೇನೋ ಆ್ಯಪಲ್ ಏನೋ ಅಂತಾರಲ್ಲ, ಅದಕ್ಕೆ ಗೊತ್ತಿಲ್ಲ. ಸೊ ಅದನ್ನ ಕೂಡ ತಗೋತೀನಿ. ಇದೆಲ್ಲ ನಿಮ್ದೇನಾ? ಅದು ಅವ್ರದ್ದು, ಅದು ಬೇರೆ. ತಾಂಡಿ 200 ఆరాధ్య ఎందుకు ఎంచిన వాళ్ళ పేరు తాళికాయ. ఫస్ట్ టైం నేను ట్రై ಮಾಡ್ತಾ ಇರೋದು తాళిಕಾయ. ನಾವಿವಾಗ ಎಲ್ಲ ತಿಂದು ಹೋಗ್ತಾ ಇದ್ದೀವಿ. ಸೊ ನಾವು ಲಿಚ್ಚಿ ಅಂತಾರೆ ಇದಕ್ಕೆ. ಈ ಫ್ರೂಟ್ನ ತಗೊಂಡಿದ್ದೀವಿ. ಸೊ ತಿಂತಾ ಇದ್ದೀನಿ ಇವಾಗ ನಾನು ಈ ಫ್ರೂಟ್ನ. ನೋಡೋಣ ಹೆಂಗೆ ಟಮಾಟೆಗೆ. ಹುಳಿದ ಅಷ್ಟೊಂದಲ್ಲ. ಇನ್ನೊಂದು ಟೇಸ್ಟ್ ಮಾಡ್ತೀನಿ ಆಮೇಲೆ. ನೋಡಿ ಹಿಂಗಿದೆ. ಇಲ್ಲಿ ನೋಡಿ ನಮ್ಮ ತವ ಕುಚ್ಕೊಂಡು ನೋಡ್ತಾ ಇದ್ದಾನೆ. ಹಾಯ್ ಮಾಡು. ಹಾಯ್ ಹಾಯ್. ನಾಚಿಗೆ ತೋರ್ಸಿ, ಮುಖ ತೋರಿಸಿ. ನಾಚಿಗೆ ಜಾಸ್ತಿ ಅವನಿಗೆ. ನೋಡಿ ಇದು ಅದರ ಬೀಜ. ನಾವು ಎಲ್ಲ ಹಾಕ್ತೀವಿ ಗೊತ್ತಾ ಬೀಜ ಎಲ್ಲ. ನೋಡಿ ಇಲ್ಲಿದೆ. 3 ತಿಂದಿದ್ದೀವಿ ಇವಾಗ. ಹೊರಗಡೆ ನೋಡಿ ಗ್ರೀನರಿ ಗ್ರೀನರಿ ತುಂಬಿ. ಇನ್ನು 1 ಅವರ್ ಜರ್ನಿ ಇದೆಯಂತೆ, ಗೊತ್ತಿಲ್ಲ ಎಷ್ಟು ಅವರ್ ಜರ್ನಿ. ಇವ್ನು ನೋಡಿ ತಿಂತಾನೆ ಇದ್ದಾನೆ, ತಿಂತಾನೆ ಇದ್ದಾನೆ, ನಾನ್ ಸ್ಟಾಪ್ ತಿಂತಾ ಇದ್ದಾನೆ. ಮನೆಗೆ ಹೋಗ್ತೀವಿ ತುಂಬ ದೂರ, ಮನೆಯಿಂದ ತುಂಬ ದೂರ ಬಂದಿದ್ದು. ಅದಕ್ಕೆ ನಾವು ಈಗ ನಾವು ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಬೆಳ್ತಂಗಡಿಗೆ ಹೋಗ್ಬಿಟ್ಟು ಅಲ್ಲಿಂದ ಕಿಲ್ಲೂರಲ್ಲಿ ನಾವು ಫಾಲ್ಸ್ ಇದೆ ಅಂತ ಮಗ. ಬಾಲ್ಟಿ ಅಂದ್ರೆ ಫಾಲ್ಸ್. ಫಾಲ್ಸ್ ಅಂತೆ. ಎಲ್ಲಿಯಪ್ಪ ಫಾಲ್ಸ್ ಇರೋದು? ಅವ್ರ ಮನೆ ಹತ್ರ ಕಿಲ್ಲೂರು. ಏನು ಕಿಲ್ಲೂರು ಅಲ್ಲಿ ಫಾಲ್ಸ್ ಇದೆಯಂತೆ. ನೋಡೋಣ ಹೆಂಗಿದೆ ಅಂತ. ಗೊತ್ತಿಲ್ಲ, ಫಸ್ಟ್ ಟೈಮ್ ಅಲ್ಲ. ಸೊ ಇವಾಗ ಎಷ್ಟು ಕಿಲೋಮೀಟರ್ಸ್ ಇದೆ ಅಪ್ಪ? ಇನ್ನು 34 ಕಿಲೋಮೀಟರ್ಸ್ ಅವೇ ಅವರ ಮನೆಗೆ. ಫುಲ್ ವೆಯ್ಟಿಂಗ್ ಒಂಥರ ಆಗ್ತಿದೆ. ಕಾರಲ್ಲಿ ಕಂಟಿನ್ಯೂಸ್ ಕೂತ್ವಿ. ಒಂದು 1 hour 2 hours ಆಯಿತು ಕೂತು ಕಂಟಿನ್ಯೂಸು.
ತಂಪಾಗಿದೆ. ಎಂತ ತಂಪಾಗಿದೆ ಹೊರಗಡೆ. ತಡ್ದುಟ್ಟಲ್ಲ ಆಯ್ತಾ ಸೈಡ್ ಇದೆ ಅದಲ್ಲ ರೋಡ್ಲಿ ಇದೆ ನಾ ರೋಡ್ಲಿ ಕಂಬಳ ಟ್ರ್ಯಾಕ್. ಹಾ ಹಾ ಕಂಬಳ ಟ್ರ್ಯಾಕ್ ಇಲ್ಲಿದೆ. ಕಂಬಳ ಟ್ರ್ಯಾಕ್ ಯಾವ್ದಪ್ಪ? ಇದು ನೋಡಿ ಅದು ದಾಟಿ ಅಲ್ಲಿ ಇನ್ನು ಇವಾಗ ಇದು ಹೊಳೆ ಸಿಗುತ್ತಲ್ಲ ಕಂಬಳ ಅಂತ ಹೇಳ್ತೀವಲ್ಲ ಅದೇ ನೋಡಿ. ಟ್ರ್ಯಾಕ್ ಇಲ್ಲಿವರೆಗೂ ಇದೆ. ಓ ಇದು ಕಂಬಳ ಟ್ರ್ಯಾಕ್ ಇದು ಸೂರ್ಯ. ಇಲ್ಲಿ ರೈಟ್ ಹೋಗ್ಬೇಕಲ್ಲ. ಇದೊಂದು ಬ್ರಿಡ್ಜ್ ಸೂಪರ್ ಆಗಿದೆ. ಕಾಜೂರು ಕರ್ಲುಟಿ ದೇವಸ್ಥಾನ ಕಾಜೂರು. ಮುಂದೆ ಬೆಟ್ಟ ನೋಡಿ ವ್ಯೂ ಸೂಪರ್ ಆಗಿದೆ. ಹಂಗೆ ಮುಂದೆ ಹೋಗ್ತಾ ಇದ್ದೀವಿ ನೋಡ್ರಿ. ಸರಿಯಾ ನಾವು ಹೋಗ್ತೀವಿ ಇದ್ರಲ್ಲಿ ನೋಡಿ. ಒಂದು ಶಿವನ ಮೂರ್ತಿ ಇದೆ. ಮನೆಗೆ ರೀಚ್ ಆಗಿದ್ದೀವಿ. ಬೇರೆ ನೋಡಿ ನಾವು ತಪ್ಪಿ ಬೇರೆ ಮನೆಗೆ ಬಂದಿವ. ಟರ್ನ್ ಮಾಡಕ್ಕಾಗದೆ ಇಲ್ಲಿ ಕಷ್ಟಪಡ್ತಾ ಇದ್ವಿ. ಬೇರೆಯವ್ರ ಮನೆಗೆ ಬಂದ್ಬಿಟ್ಟಿದ್ದೀವಿ. ಆ ಕಡೆ ಇರೋದವ್ರ ಮನೆ, ನಾವಿಲ್ಲಿ ಬೇರೆಯವ್ರ ಮನೆಗೆ ಬಂದ್ವಿ. ಫೈನಲಿ ತಿರುಗಿಸಿ ಇವಾಗ ಹೋಗ್ತಾ ಇದೀವಿ. ರೀಚ್ ಆದ್ವಿ ನಾವು ಮನೆಗೆ. ಫೈನಲ್ ಆಗಿ ತಲುಪಿದ್ವಿ. ಹೀಗೆ ಊರಿ ಬರ್ಲಿಕ್ಕೆ ಜನ ಇದ್ದಾರೆ ಮರೆಯ 3-4 ಜನ ಇದ್ದಾರೆ. ಏನತ್ತೆ ಅವು ಅಲ್ಲಿ ಆ ಮನೆಗೆ ಅಲ್ಲಿ ಆ ಕಡೆ ನಾ ಫಸ್ಟ್ ನಾ ಇಲ್ಲಿ ಬಂದಲೆ. ನೀವು ಯಾವ ಫ್ಯಾನು? ಕ್ರಿಕೆಟ್ ಫ್ಯಾನ್? RCB. ಎಲ್ಲರೂ RCBನಾ? ನೀನು? ಓ ವಿರಾಟ್ ಕೊಹ್ಲಿ. ಇವಾಗ ನಾವು ಫಾಲ್ಸಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇವಾಗ ಜೀಪಲ್ಲಿ ಫಾಲ್ಸಿಗೆ ಹೋಗ್ತೀವಿ. ನನ್ನ ಅಪ್ಪ ಇಲ್ಲಿ ಕೊಡ್ತಾರೆ. ಇವಾಗ ಹೋಗ್ತಾ ಇದ್ದೀವಿ ಜೀಪಲ್ಲಿ. ಫುಲ್ ಎಕ್ಸೈಟೆಡ್. ಎರ್ಮೈಪಾಲ್ ದೀಕ್ಷನ್ ನೋಡಿಕೊನಿ. మర్యాల నుంచి పోపునా కదా ఆబుజీ తోడు పోపుడా తోడుడే ಬರ್ಸೈತುಂಡಲ್ಲ ಅಂದ ಏನಂತ ಲಾಸ್ಟ್ ಸ್ಟಾಪ್ ಬಸ್ ಸ್ಟಾಪ್ ಹೋಗೋ ಬಂದಲ್ಲ ಇಲ್ಲಿಗೆ. ಇವಾಗ ರೀಚ್ ಆದ್ವೀಗ ನಡ್ಕೊಂಡು ಹೋಗ್ತಿದ್ದೀವಿ ಜೀಪಿಲಿ ಪಾರ್ಕ್ ಮಾಡಿ. ಇವು ಎಲ್ಲಿಯಪ್ಪ?
ನಾಯಿ ಭಯ ಆಗ್ತದಮ್ಮ. ಓ ಅವ್ರು ಇಟ್ಕೊಂಡಿದ್ದಾರಾ? ಅಲ್ಲಿ ಪಾರ್ಕ್ ಮಾಡಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಹತ್ತಕ್ಕಾಗದು ಕೂತಿದ್ದ ಬಾಲ್ಸೆ ಬೇಡ ಅನ್ಸುತ್ತೆ. ಅಲ್ಲ ಅಲ್ಲಿಂದ ನಡ್ಕೊಂಡ್ ಬಂದಿದ್ವಿ ಮತ್ತೆ ಈಗ ನಮ್ಮ ಹುಡುಗ ಇಲ್ಲಿ ಹತ್ರ ಬಂದ. ಫಾಲ್ಸ್ಗೆ ಎಲ್ಲಿದೆ ಅಂತ ಗೊತ್ತಿಲ್ಲ, ಕರ್ಕೊಂಡು ಹೋಗ್ತಿದ್ದಾರೆ. ಅವ್ರ ಹಿಂದೆ ಹೋಗ್ತಾ ಇದ್ವಿ ಅಷ್ಟೇ ಗೊತ್ತಿರೋದು. ಟಿಕೆಟನ್ನು ತಗೋಬೇಕಂತೆ, ಸೊ ಅದಕ್ಕೆ ಟಿಕೆಟ್ ತಗೋತಾ ಇದ್ದಾರೆ ಫಾಲ್ಸ್ಗೆ. ಅಲ್ಲಿ ಫಾಲ್ಸ್ ಅನಿಸುತ್ತೆ, ಇಲ್ಲ ಅಲ್ಲಿ ಟಿಕೆಟ್ ಎಲ್ಲ ಮಾಡಿ ಇವಾಗ ಹೋಗ್ತಾ ಇದ್ವಿ ಫಾಲ್ಸಿಗೆ. ಕಡಿಮೆ ಯಾರು ಬಂದರೆ ಬರ್ಬೋದು. ನಮ್ದೊಂದು ವಾಕಿಂಗ್ ಮಾಡುವಾಗ ಅಲ್ಲಿಗೆ ಹೋಗಿದ್ದೇವೆ ಒಂದೆರಡು ಮೂರು ಸಲ ದಿಡುಪಿಗೆ. ಅದು ಚೆನ್ನಾಗಿದೆ. ನೀರ್ಕಿಂತ ಸ್ವಲ್ಪ ಹೈಟ್ ಇದೆ. ಸೊ ಇವಾಗ ಫಾಲ್ಸ್ ಹತ್ರ ನಾವು ನಡೆದಿದ್ದು 5 ಬರ್ತಾ ಇದ್ದೀವಿ. ಸುಸ್ತಾಯ್ತು. ಫುಲ್ಲು ಕಾಡು ಮಧ್ಯ ಫಾಲ್ಸ್. ಎಲ್ಲ ನಾನು ಜನ ಸೌಂಡ್ ಇವಾಗಲೇ ಕೇಳಿಸ್ತಿದೆ, ಕೇಳಿಸ್ಕೊಳ್ಳಿ. ಫುಲ್ಲು ಹೆಂಗಿದೆ ಅಂತ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಹೆಂಗಿದೆ ಅಂತ ಗೊತ್ತಿಲ್ಲ. ಎಲ್ಲರೂ ಬರ್ತಾ ಇದ್ದಾರೆ. ಮೆಲ್ಲಗೆ ಮಗ. ನಮ್ಮ ತಮ್ಮ ಅಂತೂ ಫುಲ್ ಎಕ್ಸೈಟೆಡ್ ಆಗಿದ್ದಾನೆ, ಕಾಯ್ತಾ ಇದ್ದಾನೆ. ಬಿಡೋದು ಏಯ್ ಮುಳ್ಳು ಅದು ನೀವು ಬೆಂಗಳೂರಿಂದೆಲ್ಲ ಬರ್ತಾರಲ್ಲ ಎಲ್ಲ ಅಂತೆ ನೀರು, ಬಿಕಾಸ್ ದಿಸ್ ಇಸ್ ಸಮ್ಮರ್ ರೈಟ್. ಬೇಡ ಬೇಡ ಬೇಡ. ಸಮ್ಮರ್ ಆಗಿರೋದ್ರಿಂದ ಕಮ್ಮಿ ನೀರಿದೆ.